ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 406. ಆದರೆ ಪ್ರಸ್ತುತ ದಿನದ ಜ್ಞಾನದಿಂದಾಗಿ ಶಿಶುಗಳು ಎಚ್ಚರಗೊಳ್ಳುತ್ತವೆ ಮತ್ತು ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಬೆಳೆಯುತ್ತವೆ. ಅವೆಲ್ಲವೂ ಖಂಡಿತವಾಗಿ ಹಳೆಯ ಸಿದ್ಧಾಂತಗಳ ಹಾಸಿಗೆಯು ವಿಶ್ರಮಿಸಲು ಬಹಳ ಚಿಕ್ಕದು ಎಂದು ಕಂಡುಕೊಳ್ಳುತ್ತವೆ. ಹಾಗೆಯೇ ಪ್ರತಿಯೊಬ್ಬನು ತನ್ನನ್ನು ದೇವರ ವಾಗ್ದಾನದಲ್ಲಿ ಸುತ್ತಿಕೊಂಡವನಾಗುವ ಪ್ರತಿಯೊಂದು ಪ್ರಯತ್ನವು ತಪ್ಪಾದ ಧರ್ಮಶಾಸ್ತ್ರದಿಂದ ಸಂಕುಚಿತಗೊಂಡು ಆತನು ತೃಪ್ತಿಕರವಾಗಿ ತನ್ನನ್ನು ಹೊದ್ದಿಕೊಳ್ಳಲಾರನು. ಸಂಶಯಗಳು ತೆವಳಿ ಅವನನ್ನು ಭೀತಿಯಿಂದ ಗಾಬರಿ ಹುಟ್ಟಿಸುವವು ಮತ್ತು ತಾನು ಮತ್ತು ತನ್ನ ಸಂಗಡಿಗರು ಆಯ್ದವರೂ ಅಲ್ಲ ಎಂದು ಖಚಿತವಾಗುತ್ತದೆ. ನಂತರದಲ್ಲಿ ಪ್ರಗತಿಗೊಂಡ ಕ್ರೈಸ್ತನು ಅಂತಹ ಸಂಕಟದಿಂದ ಹೊರಬರುವುದೇ ಪರಿಹಾರವೆಂದು ಎಣಿಸುತ್ತಾನೆ. ಅಂತಹವರಿಗೆ ದೇವರು ಸಾಮಾನ್ಯವಾಗಿ ಪ್ರಸ್ತುತ ಸತ್ಯದ ಬೆಳಕನ್ನು ಕಳುಹಿಸುತ್ತಾನೆ, ವಿಶಾಲ ಸ್ಥಳದಲ್ಲಿ ಹೋಗಲು ಮಾರ್ಗದರ್ಶಿಸುತ್ತಾನೆ. ದೇವರ ಚಿತ್ತವನ್ನು ಅರಿತುಕೊಳ್ಳಲು ಮತ್ತು ಅದರಂತೆ ನಡೆಯ ಬಯಸುವವರೆಲ್ಲರಿಗೂ ಸತ್ಯವಾದ ವಿಶ್ರಾಂತಿಗೆ ಅಪಾರವಾದ ಹೊದಿಕೆಯನ್ನು ಒದಗಿಸುವನು. ಇತರರು ಪರಂತು ಅಧಿಕ ಸಂಖ್ಯೆಯವರು ಅನೇಕ ಚಿಕ್ಕ ತೊಟ್ಟಿಲುಗಳಲ್ಲಿ ತೃಪ್ತರಾಗಿಯೂ ವಿಶ್ರಮಿಸುವವರೂ ಆಗಿದ್ದಾರೆ, ಏಕೆಂದರೆ ಅವರಿನ್ನೂ ಕ್ರಿಸ್ತೀಯ ಜ್ಞಾನ ಮತ್ತು ಅನುಭವಗಳಲ್ಲಿ ಕೂಸುಗಳು, ಬೆಳೆದವರಲ್ಲ. ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಮತ್ತಾಯ 24:40. ನಮ್ಮ ಕರ್ತನು ಲೋಕವನ್ನು ಹೊಲವೆಂದು ವಿವರಿಸಿದ್ದಾನೆ ಮತ್ತು ಈ ಸಂಭಾಷಣೆಯಲ್ಲಿ ನಾಮಾಂಕಿತ ಮನೆಯು ಹೊರಗಿನ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಬ್ಯಾಬಿಲೋನಿನ ಹೊರಗೆ. ನಮಗೆ ತಿಳಿದಿರುವಂತೆ ಹೊರಗೆ ಬಂದವರೆಲ್ಲರನ್ನು ಒಟ್ಟುಗೂಡಿಸುವುದಿಲ್ಲ, ಬದಲಿಗೆ ಆಭರಣಗಳನ್ನು ಅದು ಎಲ್ಲಿಯೇ ಇದ್ದರೂ ಹುಡುಕಲಾಗುವುದು. ತನ್ನವರು ಯಾರ್ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆ ಮತ್ತು ಈ ಸುಗ್ಗಿಯ ಒಟ್ಟುಗೂಡಿಸುವಿಕೆಯಲ್ಲಿ ತನ್ನ ಆಭರಣವನ್ನು ತಯಾರು ಮಾಡುತ್ತಾನೆ. ತನ್ನ ಆಯ್ಕೆಯನ್ನು ಒಟ್ಟುಗೂಡಿಸುವುದು ತನ್ನ ರಾಜ್ಯದಲ್ಲಿ ಜೊತೆ ಬಾಧ್ಯರು. ಸತ್ಯಕ್ಕೆ ಒಟ್ಟುಗೂಡಿಸುವನು. ಸೈತಾನನ ಮನೆಗೆ ಕನ್ನ ಹಾಕಲಾಗುವುದು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಮತ್ತಾಯ 24:41, ಲೂಕ 17:35. ಬೀಸುವ ಕಲ್ಲು ಆಹಾರ ತಯಾರಿಸುವ ಸ್ಥಳ. ಧರ್ಮಗುರುಗಳು ಮತ್ತು ಸಿದ್ಧಾಂತಗಳ ಶಾಲೆಗಳು ಬ್ಯಾಬಿಲೋನ್ಗೆ ಆತ್ಮಿಕ ಆಹಾರವನ್ನು ಅರೆಯುವ ಕಾರ್ಯ ನಡೆಸುತ್ತವೆ ಮತ್ತು ಕಳಪೆ ಹಿಟ್ಟನ್ನು ಅರೆಯುತ್ತವೆ, ಶುದ್ಧ ಮೇವನ್ನು ಕೊಡಲಾರವು. ಕುಂದುಕೊರತೆಯ ಅಭಿವ್ಯಕ್ತಿಯು ಬೆಳೆಯುತ್ತಾ ಹೋಗುತ್ತಿದೆ. ಸರಬರಾಜಾಗಿರುವ ಆಹಾರವು ಹೊಟ್ಟು ಮತ್ತು ಒಣಹುಲ್ಲೂ ಆಗಿದ್ದು ಆತ್ಮಿಕ ಜೀವದ ಬೆಳವಣಿಗೆಗೆ ಮತ್ತು ಬಲಕ್ಕೆ ಆಧಾರವಾಗಲಾರದು. ಮತ್ತು ಪ್ರತಿಯೊಂದು ಬೀಸುವ ಕಲ್ಲು ತನಗೆ ತನ್ನ ಸ್ವಂತ ಪಂಗಡದಿಂದ ಏನನ್ನು ತಯಾರಿಸಲು ಕೊಟ್ಟಿರುತ್ತಾರೋ ಅದನ್ನು ಮಾತ್ರ ಕಡ್ಡಾಯವಾಗಿ ತಯಾರಿಸಲು ಸಾಧ್ಯ ಮತ್ತು ತನ್ನ ಸ್ಥಾನವನ್ನು ಭದ್ರವಾಗಿ ಹಿಡಿದಿಡಲಾರನು. ನಂಬಿಗಸ್ತ ಮನೆವಾರ್ತೆಯವರಿಗೆ ಕಾಲಕ್ಕೆ ತಕ್ಕ ಆಹಾರವನ್ನು, ಶುದ್ಧ ಮೇವು ಒದಗಿಸಲಾರನು. ಹಾಗಾಗಿ ಪ್ರಸ್ತುತ ಸತ್ಯವು ಕೆಲವು ಬೀಸುವ ಕಲ್ಲನ್ನು ಒಟ್ಟುಗೂಡಿಸುತ್ತದೆ ಮತ್ತು ಬೇರೆಯವುಗಳನ್ನು ಬಿಟ್ಟುಬಿಡುತ್ತದೆ. ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಯಾರು ದೇವರಿಗೆ ಮತ್ತು ಆತನ ಮಂದೆಗೆ ನಿಷ್ಠೆಯುಳ್ಳವರಾಗಿದ್ದಾರೋ ಅವರು ತೆಗೆದುಕೊಳ್ಳಲ್ಪಡುತ್ತಾರೆ, ಬೇರೆಲ್ಲ ಇತರರು ಬಿಡಲ್ಪಡುತ್ತಾರೆ. ಲೋಕ ಮತ್ತು ನಾಮಾಂಕಿತ ಸಭೆಯು ಇದನ್ನು ಸಂಯೋಜನೆಯ ಕಾಲ ಮತ್ತು ಒಪ್ಪಂದವೆಂದು ಘೋಷಿಸುತ್ತದೆ, ಆದರೆ ದೇವರಾದರೋ ಬೇರ್ಪಡಿಸುವ ಕಾಲವೆಂದು ಘೋಷಿಸುತ್ತಾನೆ. ಯೆಶಾಯ 8:12.